ಸದ್ಯಕ್ಕೆ ಚಿನ್ನಸ್ವಾಮಿ ಸ್ಟೇಡಿಯಂ ಕಡೆಗೆ ಸಾಗುವಂತಹ ಮೆಟ್ರೋವನ್ನು ಸ್ಥಗಿತಗೊಳಿಸಲಾಗಿದೆ. ಆ ಮೂಲಕವಾಗಿ ತಾತ್ಕಾಲಿಕವಾಗಿ ಬೇರೆ ಕಡೆಗಳಿಂದ ಬಂದು ಮೆಟ್ರೋದಲ್ಲಿ ಅಲ್ಲಿ ಬಂದು ಇಳಿಯುವಂಥದ್ದನ್ನು ತಡೆಯುವಂತಹ ಪ್ರಯತ್ನವನ್ನು ಮಾಡಿದ್ದಾರೆ. ಸೊ ದ್ಯಾಟ್ ಸ್ವಲ್ಪ ಆದರೂ ಕ್ರೌಡ್ ಹೊಸದಾಗಿ ಬರುವಂತಹ ಕ್ರೌಡನ್ನು ತಡಿಬೇಕು ಅನ್ನೋಂತಹ ನಿಟ್ಟಲ್ಲೂ ಕೂಡ ಈ ಪ್ರಯತ್ನ ಸಾಗಿದೆ. ಮತ್ತು ಆ ಮೆಟ್ರೋಗಳನ್ನು ನೋಡಿದರೆ ಜನ ಯಾವ ಸ್ವರೂಪದಲ್ಲಿ ತುಂಬಿದ್ದಾರೆ ಅಂತ ಹೇಳಿದರೆ ಬಹುಶಃ ಉಸಿರುಗಟ್ಟುವಂತಹ ವಾತಾವರಣ ಮೆಟ್ರೋದ ಒಳಗೂ ಕೂಡ ನಿರ್ಮಾಣ ಆಗಿದೆ. ಅಂಥದ್ದೊಂದು ಪರಿಸ್ಥಿತಿ ಸದ್ಯಕ್ಕೆ ಮೆಟ್ರೋಗಳಲ್ಲಿದೆ. ಸಿಕ್ಕಾಪಟ್ಟೆ ಸಂಖ್ಯೆಯಲ್ಲಿ ಜನ ಬಂದಿದ್ದಾರೆ. 50-60 ಸಾವಿರಕ್ಕಿಂತ ಹೆಚ್ಚು ಜನ ಅಲ್ಲಿ ಜಮಾಯಿಸಿದ್ದಾರೆ. ನಿಜಕ್ಕೂ ಏಕಾಏಕಿ ಅಷ್ಟು ಸಂಖ್ಯೆಯಲ್ಲಿ ಜನ ಬಂದರೆ ಮ್ಯಾಚ್ಗಳಾಗುವಾಗ ಸಂಜೆ ಮೇಲೆ ಬರ್ತಾರೆ, ಅದರಲ್ಲಿ ಎಲ್ಲರೂ ಕೂಡ ಬಂದಿರೋದಿಲ್ಲ, ಅಥವಾ ಹೆಚ್ಚಿನ ಬಾಕ್ಸ್ಗಳು VIP ಬಾಕ್ಸ್ಗಳಿರ್ತವೆ, ಅಲ್ಲಿ ಒಂದಷ್ಟು ಜನ ಕಡಿಮೆ ಆಗ್ತಾರೆ, ಕಟ್ ಆಗ್ತಾರೆ, ಇವೆಲ್ಲವೂ ಕೂಡ ಇರುತ್ತೆ. ಆದರೆ ಇಲ್ಲಿ ಇವತ್ತು ಒಂದು ಅಭಿಮಾನಿಗಳಲ್ಲಿ ಬಹುಶಃ ಸ್ಟೇಡಿಯಂಗೆ ಫ್ರೀ ಎಂಟ್ರಿ ಇದೆ, ಹೋಗಿ ಬರೋಣ, ಸ್ಟೇಡಿಯಂ ನೋಡ್ಕೊಂಡು ಬರೋಣ, ನಾವು ಕೂಡ RCB ಟೀಮ್ ಜೊತೆ ಸೆಲೆಬ್ರೇಟ್ ಮಾಡೋಣ, ಇದು ಐತಿಹಾಸಿಕ ಕ್ಷಣ, ನೋ ಡೌಟ್. ಈ ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿ ಆಗೋಣ ಅನ್ನುವಂಥದ್ದು ಮನುಷ್ಯ ಸಹಜವಾಗಿರುವಂತಹ ಕುತೂಹಲ. ಈಗ ಚಿನ್ನಸ್ವಾಮಿ ಸ್ಟೇಡಿಯಂ ಕಡೆ ಸಾಗುವಂತಹ ಮೆಟ್ರೋವನ್ನು ಸ್ಥಗಿತಗೊಳಿಸಲಾಗಿದೆ. ಮೆಟ್ರೋ ಸೇವೆಯನ್ನು ತಾತ್ಕಾಲಿಕವಾಗಿ ನಮ್ಮ ಮೆಟ್ರೋ ಸ್ಥಗಿತ ಮಾಡಿದೆ. ಅಂದರೆ ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿಯಲ್ಲಿರ್ತಕ್ಕಂತಹ ನಿಲ್ದಾಣ ಏನಿದೆ, ಆ ನಿಲ್ದಾಣದಲ್ಲಿ, ಮೆಟ್ರೋ ನಿಲ್ದಾಣದಲ್ಲಿ ಬಹುತೇಕ ಮೆಟ್ರೋ ಸ್ಟಾಪ್ ಆಗೋದಿಲ್ಲ. ಅವರಿಗೆ ಅಲ್ಲಿ ಇಳ್ಕೊಳ್ಳೋದಕ್ಕೆ ವ್ಯವಸ್ಥೆಗಳಿರೋದಿಲ್ಲ. ಸೊ ದ್ಯಾಟ್ ಜನ ದೊಡ್ಡ ಸಂಖ್ಯೆಯಲ್ಲಿ ಬಂದು ಜಮಾಯಿಸಿರುವುದರಿಂದಾಗಿ ಅವ್ರನ್ನ ಈಗ ಬಂದು ಅಲ್ಲಿಗೆ ಸೇರ್ಪಡೆಯಾಗುವಂಥ ಜನರ ಸಂಖ್ಯೆಯನ್ನು ಕಡಿಮೆ ಮಾಡಿಸಬೇಕಾಗಿದೆ. ಸದ್ಯಕ್ಕೆ ಮೆಟ್ರೋಗಳು ತುಂಬಿ ತುಳುಕ್ತಾ ಇದ್ದಾವೆ. ಚಿನ್ನಸ್ವಾಮಿ ಸ್ಟೇಡಿಯಂ ಕಡೆಗೆ ಸಾಗುವಂತಹ ಮೆಟ್ರೋಗಳನ್ನು ಸ್ಥಗಿತಗೊಳಿಸಲಾಗಿದೆ. ಒಂದ್ ಕಡೆ ಸಂಭ್ರಮಾಚರಣೆ, ಮತ್ತೊಂದು ಕಡೆ ಸೂತಕದ ಛಾಯೆ. ಈಗಾಗಲೇ ಚಿನ್ನಸ್ವಾಮಿ ಸ್ಟೇಡಿಯಂ ಕಡೆಗೆ ಸಾಗುವ ಮೆಟ್ರೋವನ್ನು ಕೂಡ ಸ್ಥಗಿತಗೊಳಿಸಲಾಗಿದೆ. ಮೆಟ್ರೋ ಸೇವೆಯನ್ನ ತಾತ್ಕಾಲಿಕವಾಗಿ ನಮ್ಮ ಮೆಟ್ರೋ ಸ್ಥಗಿತವನ್ನಗೊಳಿಸಿದೆ. ಚಿನ್ನಸ್ವಾಮಿ ಸ್ಟೇಡಿಯಂ ಕಡೆ ಹೋಗುವಂತಹ ಮೆಟ್ರೋವನ್ನು ಈಗ ಬಂದ್ ಮಾಡಲಾಗಿದೆ. ಪೊಲೀಸ್ ಕಮಿಷನರ್ ಬಿ ದಯಾನಂದ್ ಅವರು ಕೊಟ್ಟಂತಹ ಸೂಚನೆಯ ಮೇರೆಗೆ ಈ ಸೇವೆನೇ ಈಗ ಸ್ಥಗಿತ ಆಗಿದೆ. ಯಾಕಂತ ಹೇಳಿದ್ರೆ ಎಕ್ಸ್ಪೆಕ್ಟೇ ಮಾಡೋದಕ್ಕೆ ಸಾಧ್ಯ ಇಲ್ಲ, ಅಷ್ಟರ ಮಟ್ಟಿಗೆ ಜನ ಬರ್ತಾ ಇದ್ದಾರೆ. ಆ ಒಂದು ಹಿನ್ನೆಲೆಯಲ್ಲಿ ಇದೀಗ ಕಂಟ್ರೋಲೇ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಸಾವಿನ ಸಂಖ್ಯೆ ಕೂಡ ಒಂದ್ ಕಡೆ ಜಾಸ್ತಿ ಆಗ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಸಂಭ್ರಮಾಚರಣೆ ಇರಬೇಕಾಗಿತ್ತು, ಆದರೆ ಆ ಸಂಭ್ರಮಾಚರಣೆ ಇದೀಗ ಸೂತಕದ ಛಾಯೆಯಾಗಿ ಕನ್ವರ್ಟ್ ಆಗ್ತಾ ಇರೋದನ್ನ ಗಮನಿಸ್ತಾ ಇದ್ದೀವಿ. ಮೆಟ್ರೋದಲ್ಲಿರುವವರು ಕೂಡ ತೀವ್ರ ಆಕ್ರೋಶವನ್ನ ಅಲ್ಲಿ ವ್ಯಕ್ತಪಡಿಸ್ತಾ ಇರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಆದ್ರೆ ಏನೂ ಮಾಡೋದಕ್ಕೆ ಸಾಧ್ಯನೇ ಇಲ್ಲ, ಔಟ್ ಆಫ್ ಕಂಟ್ರೋಲ್ ಆಗ್ತಾ ಇದೆ. ಈಗ ಇಲ್ಲಿ ಸಂಭ್ರಮಾಚರಣೆ ಆಗಬೇಕಾಗಿತ್ತು, ಆದರೆ ಅಂತಹ ಸಂದರ್ಭದಲ್ಲಿ ಇದೀಗ ಸಾವು ನೋವುಗಳು ಉಂಟಾಗ್ತಾ ಇದೆ. ಇದು ಎಲ್ಲೂ ಕೂಡ ಇದೇ ಕಾರಣಕ್ಕಾಗಿಯೇ ಇಂತಹ ಒಂದು ವಿಕ್ಟ್ರಿ ಪರೇಡ್ ಬೇಡ ಬೇಡ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇತ್ತು. ಇದೀಗ ಪೊಲೀಸರಿಗೂ ಕೂಡ ಏನು ಮಾಡೋದಕ್ಕೆ ಸಾಧ್ಯ ಆಗದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. 18 ವರ್ಷಗಳ ಒಂದು ಕಪ್ನ ಖುಷಿ ಈಗ ಇಂತಹ ಸಂದರ್ಭದಲ್ಲಿ ಸೂತಕದ ಛಾಯೆಯಾಗಿ ಬದಲಾಗ್ತಾ ಇರೋದನ್ನು ಗಮನಿಸ್ತಾ ಇದ್ದೀವಿ. ಚಿನ್ನಸ್ವಾಮಿ ಸ್ಟೇಡಿಯಂ ಕಡೆ ಹೋಗುವಂತಹ ಮೆಟ್ರೋವನ್ನು ಕೂಡ ಈಗಾಗಲೇ ಸ್ಥಗಿತಗೊಳಿಸಲಾಗಿದೆ. ಯಾಕಂದರೆ ಈಗ ಎಲ್ಲರೂ ಕೂಡ ನಾವು ಇಂತಹ ಒಂದು ಖುಷಿಯಲ್ಲಿ ಪಾಲ್ಗೊಳ್ಬೇಕು ಅಂತ ಹೋಗ್ತಾರೆ, ಆದರೆ ಅಲ್ಲಿ ಹೋಗೋದಕ್ಕೆ ಜಾಗ ಇಲ್ಲ, ಹೋಗೋದಕ್ಕೂ ಜಾಗ ಇಲ್ಲ ಅನ್ನುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈಗಾಗಲೇ ವೈಟ್ ಫೀಲ್ಡಿಂದ MG ರಸ್ತೆವರೆಗೆ ಹೋಗುವಂತಹ ಸೇವೆಯನ್ನು ಕೂಡ ನಿಲ್ಲಿಸಲಾಗಿದೆ. ಚಲ್ಲಘಟ್ಟದಿಂದ ಮೆಜೆಸ್ಟಿಕ್ವರೆಗೆ ಮಾತ್ರ ಸೇವೆಯನ್ನು ಈಗ ಮೆಟ್ರೋದಲ್ಲಿ ನೀಡಲಾಗ್ತಾ ಇದ್ದು, ಮೆಜೆಸ್ಟಿಕ್ನಿಂದ ಕಬ್ಬನ್ ಪಾರ್ಕ್ವರೆಗಿನ ಸಂಚಾರವನ್ನು ಬಂದ್ ಮಾಡಲಾಗಿದೆ. ಪರ್ಪಲ್ ಲೇನಲ್ಲಿ ಜನರ ಓಡಾಟ ದಿಢೀರ್ ಹೆಚ್ಚಾದಂತಹ ಹಿನ್ನೆಲೆಯಲ್ಲಿ ಇದೀಗ ಬಂದ್ ಮಾಡಲಾಗಿದೆ. ಯಾವ ರೀತಿಯ ಪರಿಸ್ಥಿತಿ ಈಗ ಬಂದೊದಗಿದೆ ಅಂತ ನಾವು ಗಮನಿಸಬಹುದು. ಈಗ ಇರಬೇಕು ಅಭಿಮಾನ, ಇರಬೇಕು ಪ್ರೀತಿ, ಗೌರವ, ಆದರೆ ಸಾವು ನೋವುಗಳಿಗೆ ಈ ರೀತಿಯಾಗಿ ಆಗ್ತಾ ಹೋದ್ರೆ ಹಾಗಾದ್ರೆ ಇದು ಸಂಭ್ರಮಾಚರಣೆನ? ಯಾರಿಗಾದ್ರೂ ಇದರಿಂದ ಖುಷಿ ಇದೆಯಾ? ಎಷ್ಟೋ ಜನರ ಮನೆಗಳಲ್ಲಿ ಇದೀಗ ಸೂತಕ ಆದ ವಾತಾವರಣ ನಿರ್ಮಾಣ ಆಗುವಂತಹ ಪರಿಸ್ಥಿತಿ ಕೂಡ ಇರೋದನ್ನು ನಾವು ಗಮನಿಸ್ತಾ ಇದ್ದೀವಿ. ಔಟ್ ಆಫ್ ಕಂಟ್ರೋಲ್ ಆಗಿದೆ.
ಹಲವರಿಗೆ ಗಾಯ ಆಗಿದೆ. ಎಲ್ಲರನ್ನ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗ್ತಾ ಇದೆ. ಅಸ್ವಸ್ಥರಾದವರನ್ನ ಆಸ್ಪತ್ರೆಗೆ ಸಿಬ್ಬಂದಿ ಹೊತ್ತೊಯ್ತಾ ಇದ್ದಾರೆ. ಯುವಕರು, ಯುವತಿಯರು, ಸಂಬಂಧಿಕರ ರೋದನ ಮುಗಿಲು ಮುಟ್ತಾ ಇದೆ. ನೋಡಿ ಯಾವ ರೀತಿಯಾಗಿ ಅಲ್ಲಿ ಜನಸಂದಣಿ ಇದೆ ಅಂತ ಹೇಳಿ. ಒಂದು ಚೂರು ಉಸಿರಾಡೋದಕ್ಕೂ ಕೂಡ ಸಾಧ್ಯ ಇಲ್ಲ ಅನ್ನುವಂತಹ ಪರಿಸ್ಥಿತಿ ಇದೆ. ಕ್ಷಣ ಕ್ಷಣಕ್ಕೂ ಸಾವು ನೋವಿನ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಲಕ್ಷ ಲಕ್ಷ ಜನ ಸೇರಿದ್ರು ಯಾಕಿಷ್ಟು ನಿರ್ಲಕ್ಷ್ಯ ಅನ್ನುವಂತಹ ಪ್ರಶ್ನೆ ಕೂಡ ಇಲ್ಲಿ ಉದ್ಭವ ಆಗ್ತಾ ಇದೆ. ಈಗಾಗಲೇ ಆಂಬ್ಯುಲೆನ್ಸ್ ಆಗಿರ್ಬೋದು, ಪ್ರಾಥಮಿಕ ಚಿಕಿತ್ಸೆಗೂ ಕೂಡ ಅಲ್ಲಿ ಆದ್ಯತೆ ಇಲ್ವಾ, ಹೀಗೆ ನೂರಾರು ಪ್ರಶ್ನೆಗಳು ಇಲ್ಲಿ ಹುಟ್ಟಿಕೊಳ್ತಾ ಇದೆ. ಆದರೆ ಇದೀಗ ಒಂದೊಂದೇ ಸೇವೆಯ ಸ್ಥಗಿತ ಕೂಡ ಆಗ್ತಾ ಇದೆ. ಚಿನ್ನಸ್ವಾಮಿ ಕ್ರೀಡಾಂಗಣ ಫುಲ್ ಆಗಿದೆ ಒಂದು ಕಡೆ, ಮತ್ತೊಂದು ಕಡೆ RCB ಅಭಿಮಾನಿಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಎಕ್ಸ್ಪೆಕ್ಟೇ ಮಾಡೋದಕ್ಕೆ ಸಾಧ್ಯ ಇಲ್ಲ, ಆ ರೀತಿಯಾಗಿ ಜನ ಸೇರಿದ್ದಾರೆ ಇವತ್ತು. ಕಾತರದಿಂದ ಫ್ಯಾನ್ಸ್ ಏನು ಇವತ್ತಿನ ಸಂಭ್ರಮಾಚರಣೆ ನೋಡೋದಕ್ಕೆ ಕಾತರದಿಂದ ಕಾಯ್ತಾ ಇದ್ರು. ಆದರೆ ಇದೀಗ ಇಡೀ ಒಂದು ಕಾರ್ಯಕ್ರಮವೇ ಇಲ್ಲಿ ಸೂತಕದ ಛಾಯೆಯಾಗಿ ಬದಲಾಗಿರೋದನ್ನು ನಾವು ಗಮನಿಸ್ತಾ ಇದ್ದೀವಿ. ನಾವು ಎಲ್ಲರಲ್ಲೂ ಮನವಿ ಮಾಡ್ಕೊಳ್ತಾ ಇರೋದಿಷ್ಟೇ, ದಯವಿಟ್ಟು ಯಾರ್ಯಾರು ಹೋಗಬೇಕು ಅಂತ ಇದೀಗ ಅಂದ್ಕೊಂಡಿದ್ದೀರೋ ದಯವಿಟ್ಟು ಇಂತಹ ಒಂದು ನಿರ್ಧಾರವನ್ನು ಕೈಬಿಡಿ. ಬೇಡ ಇನ್ನೊಂದಷ್ಟು ಜನರ ಸಾವು ನೋವಾಗೋದು ಬೇಡ, ಅಥವಾ ನಮ್ಮ ಮನೆಯವರು, ನಮ್ಮ ಫ್ರೆಂಡ್ಸು ಇಂತಹ ಒಂದು ಘಟನೆಗಳಿಗೆ ನಾವು ಯಾರು ಕಾರಣರಾಗೋದು ಬೇಡ. ಖುಷಿ ಇದೆ, ಗೌರವ ಇದೆ, ಪ್ರೀತಿ ಇದೆ, ಅಭಿಮಾನ ಇದೆ, ಎಲ್ಲವೂ ಇದೆ. ಆದರೆ ನಮ್ಮ ಮನೆಯಲ್ಲೇ ಸಾವಾದರೆ, ನಮ್ಮವರಿಗೇನೆ ಏನಾದರೂ ಆದರೆ ಅಂತಹ ಒಂದು ಖುಷಿ ಬೇಕಾ, ಅಥವಾ ಅಂತಹ ಒಂದು ಆಚರಣೆಗಳು ಬೇಕಾ? ಈಗಾಗಲೇ ಗಾಯಾಳುಗಳನ್ನು ಸಿಬ್ಬಂದಿ ಆಸ್ಪತ್ರೆಗೆ ಸೇರಿಸ್ತಾ ಇದ್ದಾರೆ, ದಾಖಲಿಸುವಂತಹ ಕೆಲಸಗಳು ಆಗ್ತಾ ಇದೆ. ಈಗಾಗಲೇ ಕ್ರೌಡ್ ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂತಹ ಪರಿಸ್ಥಿತಿ. ಇದೇ ಕಾರಣಕ್ಕಾಗಿ ವಿಕ್ಟರಿ ಪರೇಡ್ ಬೇಡವೇ ಬೇಡ ಅನ್ನುವಂತಹ ಮಾತುಗಳು ಕೇಳಿ ಬಂದಿದ್ದು, ಅಲ್ಲಿ ಚರ್ಚೆಗಳಾಯಿತು. ಆನಂತರ ಇಲ್ಲ ಅಂತ ಹೇಳಿದ್ರು, ಆನಂತರ ಮತ್ತೆ 5 ಗಂಟೆಗೆ ಅಂತ ಹೇಳಿದ್ರು. ಇದೀಗ ನೋಡ್ತಾ ಹೋದ್ರೆ ಜನಸಂಖ್ಯೆ ಯಾವ ರೀತಿಯಾಗಿದೆ ಅಂತ ಹೇಳಿದ್ರೆ ಕಂಟ್ರೋಲೇ ಮಾಡೋದಕ್ಕೆ ಸಾಧ್ಯ ಇಲ್ಲ, ಆ ರೀತಿಯಾಗಿ ಆಗ್ತಾ ಇದೆ. ಈಗಾಗಲೇ KSC ಆಡಳಿತ ಮಂಡಳಿಗೂ ಕೂಡ ಪೊಲೀಸರು ಮನವಿಯನ್ನ ಮಾಡ್ಕೊಳ್ತಾ ಇದ್ದಾರೆ, ದಯವಿಟ್ಟು ಅರ್ಧ ಗಂಟೆಯಲ್ಲಿ ನಿಮ್ಮ ಕಾರ್ಯಕ್ರಮವನ್ನ ಮುಕ್ತಾಯಗೊಳಿಸಿ ಅನ್ನುವಂತಹ ಮನವಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ಈಗಾಗಲೇ ನಾವು ಗಮನಿಸಿದ್ವಿ ಅನ್ಬಾಕ್ಸ್ ಕಾರ್ಯಕ್ರಮ ಯಾವ ರೀತಿಯಾಗಿತ್ತು, ಸಂಭ್ರಮಾಚರಣೆ ಇವತ್ತಿನ ವಿಕ್ಟರಿ ಕಾರ್ಯಕ್ರಮ ಯಾವ ರೀತಿಯಾಗಿ ಆಗ್ಬೇಕಾಗಿತ್ತು. ಆದ್ರೆ ಎಲ್ಲಿ ಒಂದ್ ಕಡೆ ಈಗ ಜನರ ಆಕ್ರೋಶ ಪೂರ್ವ ಸಿದ್ಧತೆ ಇಲ್ಲ ಅಂತ ಹೇಳಿ ನಿನ್ನೆ ಅಲ್ಲಿ ವಿಜಯಿಯಾಗಿದ್ದಾರೆ. ಇವತ್ತು ಇಮಿಡಿಯೇಟ್ ಆಗಿ ಎಲ್ಲಾ ರೀತಿಯಾದಂತಹ ಸಿದ್ಧತೆಗಳನ್ನ ಮಾಡ್ಕೊಳ್ಬೇಕು. ಒಂದು ವೇಳೆ RCB ಅಭಿಮಾನಿಗಳಿಂದ ತುಂಬಿ ಹೋಗಿದೆ ಚಿನ್ನಸ್ವಾಮಿ ಸ್ಟೇಡಿಯಂ. ಈಗಾಗಲೇ ಅರ್ಧ ಗಂಟೆಯಲ್ಲಿ ಕಾರ್ಯಕ್ರಮ ಮುಗಿಸೋದಕ್ಕೆ ಪೊಲೀಸರು ಮನವಿ ಮಾಡ್ಕೊಳ್ತಾರೆ, ಅವರಿಂದನೂ ಸಾಧ್ಯ ಇಲ್ಲ. ಈಗ ಆ ರೀತಿಯಾಗಿ ಕ್ರೌಡ್ ಇದೆ, ಅದನ್ನು ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅರ್ಧ ಗಂಟೆಯಲ್ಲಿ ದಯವಿಟ್ಟು ಕಾರ್ಯಕ್ರಮ ಮುಗಿಸ್ಕೊಡಿ ಅಂತ ಪೊಲೀಸರು ಮನವಿ ಮಾಡ್ಕೊಳ್ತಾ ಇದ್ದಾರೆ. RCB ಅಭಿಮಾನಿಗಳು ಯಾವ ರೀತಿಯಾಗಿ ತುಂಬಿಕೊಂಡಿದ್ದಾರೆ ಅಂತ ಹೇಳಿದ್ರೆ ಅಲ್ಲಿ ಏನೂ ಮಾಡೋದಕ್ಕೆ ಸಾಧ್ಯ ಇಲ್ಲ. ಪೊಲೀಸರು ಎಷ್ಟೇ ಹರಸಾಹಸ ಪಟ್ಟರು ಕೂಡ ಅಲ್ಲಿ ಅವ್ರಿಗೆ ಕಂಟ್ರೋಲ್ ಮಾಡೋದಕ್ಕೆ ಆಗ್ತಾ ಇಲ್ಲ, ಕ್ರೌಡ್ ಕಂಟ್ರೋಲ್ ಆಗ್ತಾ ಇಲ್ಲ. ಅಲ್ಲಿ ಬೇರೆ ಬೇರೆ ಇನ್ಸಿಡೆಂಟ್ಗಳಾಗುವಂಥ ಚಾನ್ಸ್ ಇದೆ. ಈಗೆಲ್ಲ ನಾವು ನೋಡಿದ್ವಲ್ಲ, ಸಾವು ನೋವುಗಳಾಗುವಂತಹ ಚಾನ್ಸ್ ಇದೆ. ದಯವಿಟ್ಟು ಕಾರ್ಯಕ್ರಮನ ಬೇಗ ಮುಗಿಸಿ ಅಂತ ಹೇಳಿ ಪೊಲೀಸರು ಮನವಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಾಂದ್ರೆ ಇನ್ನಷ್ಟು ಅನಾಹುತಗಳಾಗಬಹುದು, ಈಗಾಗಿರುವ ಅನಾಹುತವೇ ಸಾಕು ಅಂತ ಹೇಳಿ ಪೊಲೀಸ್ ಇಲಾಖೆ ಈಗ ಹೇಳ್ಕೊಳ್ತಾ ಇದೆ. ಈಗಾಗಲೇ ನೋಡಿ ಅಭಿಮಾನಿಗಳು ಅಲ್ಲಿ ಏನೆಲ್ಲ ಮಾಡ್ತಾ ಇದ್ದಾರೆ ನೋಡಿ, ಅಲ್ಲಿ ಗಮನಿಸ್ತಾ ಇದ್ದೀರಲ್ಲ, ಅಲ್ಲಿ ಕಾರೇ ಪುಡಿ ಪುಡಿ ಆಗಿದೆ. ಕಾರಿನ ಗ್ಲಾಸ್ ಅನ್ನು ನಿಮಗೆ ನಾವು ತೋರಿಸ್ತಾ ಇದೀವಿ, ಕಂಪ್ಲೀಟ್ ಆಗಿ ಪುಡಿ ಪುಡಿ ಆಗಿರೋದನ್ನ ಕೂಡ ನಾವು ಗಮನಿಸ್ತಾ ಇದ್ದೀವಿ. ಈಗಾಗಲೇ ಈ ಒಂದು ಘಟನೆಯಿಂದ 11 ಮಂದಿ ಸಾವನ್ನಪ್ಪಿದ್ದಾರೆ. ಕಾಲ್ತುಳಿತದಿಂದ ಬೌರಿಂಗ್ ಆಸ್ಪತ್ರೆಯಲ್ಲಿ 7 ಮಂದಿ ಸಾವನ್ನಪ್ಪಿದ್ದಾರೆ. ಆ ಒಂದು ಘಟನೆಗಳನ್ನು ನಾವು ಗಮನಿಸ್ತಾ ಹೋಗ್ತಾ ಇದ್ದೀವಿ. ವೈದೇಹಿ ಆಸ್ಪತ್ರೆಯಲ್ಲಿ 4 ಮಂದಿ ಸಾವನ್ನಪ್ಪಿದ್ದಾರೆ. ಒಟ್ಟಾರೆಯಾಗಿ 11 ಮಂದಿ ಸಾವನ್ನಪ್ಪಿದ್ದಾರೆ. ನಮ್ಮ ದೊಡ್ಡ ಮಗಳು ಬೇರೆ ಮನೆಯಲ್ಲಿದ್ದಾರೆ. ಅವರು ದಿವ್ಯಾಂಶಿಕ ಶಿವ ದಿವ್ಯಾ ಹುಡುಗಿ 9th ಕ್ಲಾಸ್ ಹೋಗಿದ್ದು ಇವಾಗ. 9th ಕ್ಲಾಸ್ ಹೋಗಿದ್ದು ಇವಾಗ. 9th ಕ್ಲಾಸ್ ಹೋಗಿದೆ. ಮಧ್ಯಾಹ್ನ 2 ಗಂಟೆಗೆ ನಾನು ಫೋನ್ ಮಾಡೋರೆ, ಈ ಥರ ನಾವು ಸ್ಟೇಡಿಯಂಗೆ ಹೋಗ್ತಾ ಇದೀವಿ ಅಂತೇಳಿ. ನಾನು ಬೇಡಮ್ಮ ಹುಷಾರಾಗಿ ಹೋಗಿ ಅಂತ ಹೇಳೋರೆ. ಅವರು ಅವ್ರ ಚಿಕ್ಕಮ್ಮ, ಅವರ ಅಮ್ಮ, ಇನ್ನೂ ಇಬ್ಬರು ಸೇರಿ 4 ಜನ ಬಂದವ್ರೆ. ಆ ಗೇಟಲ್ಲಿ ಏನಾಗಿದೆ ಗೊತ್ತಿಲ್ಲ ಸರ್, ನಾನು ಮನೇಲಿದ್ದೆ, ನಾನು ವಿಷಯ ಗೊತ್ತಾಯ್ತು ಬಂದಿದ್ದೆ ಸರ್. ದಿವ್ಯಾಂಶಿಕ ಇವಾಗ 9th ಕ್ಲಾಸ್ ಹೋಗೋರು ಸರ್. 9th ಕ್ಲಾಸ್ ಜ್ಞಾನ ಇದು ಪೂರ್ವ ಪ್ರಜ್ಞಾ ಸ್ಕೂಲ್ ಸರ್. ಪೂರ್ಣ ಪ್ರಜ್ಞಾ ಇಲ್ಲಿ ಸರ್. ಎಲ್ಲಿಂದ್ರೆ ಕಣ್ಣೂರ್ ಹತ್ರ ಪೂರ್ಣ ಪ್ರಜ್ಞಾ ಸ್ಕೂಲು. ಯಲಂಕ ಅಲ್ಲ ಸರ್, ಇದು ಕಣ್ಣೂರು ಅಕ್ಕಪಕ್ಕ ಅಂದ್ರೆ ಕಣ್ಣೂರು ಸರ್. ಕಣ್ಣೂರು ಒಬ್ಳೇನೆ ಸ್ಕೂಲು. ನನಗೆ ಮೊಮ್ಮಗಳು
ಅಮ್ಮಳ ಬೇಕು. ದಿವ್ಯಾಂಶಿಕಾ ಮೇಡಮ್, ದಿವ್ಯಾಂಶಿಕಾ. ಹಾಂ, ನಿಮ್ಮ ಹೆಸರು ಸರ್? ನನ್ನ ಹೆಸರು ಲಕ್ಷ್ಮೀನಾರಾಯಣ ಅಂತ ಹೇಳಿ ಸರ್. ಏನಾಗಬೇಕು? ಹಾಂ, RCB ಫ್ಯಾನ್ ಅಭಿಮಾನಿ ಅವರು. ತಾತ ಆಗ್ಬೇಕು ಸರ್. ಆ ಸ್ಥಳದಲ್ಲಿ ಇದ್ರ ಸರ್ ನೀವು? ನಾನಿಲ್ಲ ಸರ್, ಇವಾಗ ಫೋನ್ ಬಂದು ಬಂದೆ. ಸಂಭ್ರಮಾಚರಣೆ ಸೂತಕದ ಛಾಯೆಯಾಗಿ ಬದಲಾಗಿದೆ. ಈಗಾಗಲೇ ಎಲ್ಲರಲ್ಲೂ ಆತಂಕ ಇದೆ. ಎಲ್ಲರೂ ಹೇಳಿ ಕಳುಹಿಸಿದ್ರು ತಮ್ಮ ಮಕ್ಕಳಲ್ಲಿ, ಮನೆಯವರಲ್ಲಿ ದಯವಿಟ್ಟು ಹುಷಾರಾಗಿರಿ ಅಂತ ಹೇಳಿ. ಆದರೆ ಹುಷಾರಾಗಿರಿ ಅಂತ ಹೇಳಿದ್ರು ಕೂಡ ಕ್ರೌಡ್ ಯಾವ ರೀತಿಯಾಗಿದೆ ಅಂತ ಹೇಳಿದ್ರೆ ಎಲ್ಲರಿಗೂ ಕೂಡ ನಾವು ಹೋಗಬೇಕು, ನಾವು ನೋಡಬೇಕು, ನಾವು ವಿರಾಟ್ ಕೊಹ್ಲಿನ ನೋಡಬೇಕು, ನಾವು ಈ ಸೆಲೆಬ್ರೇಷನಲ್ಲಿ ಪಾಲ್ಗೊಳ್ಳಬೇಕು ಅನ್ನುವಂಥದ್ದೇ ಇದೀಗ ಒಟ್ಟಾರೆಯಾಗಿ 11 ಮಂದಿ ಸಾವನ್ನಪ್ಪಿದ್ದಾರೆ. ಒಟ್ಟು 27 ಮಂದಿ ಇದುವರೆಗೂ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. 11 ಮಂದಿಯಲ್ಲಿ ಬೌರಿಂಗ್ ಆಸ್ಪತ್ರೆಯಲ್ಲಿ 7 ಮಂದಿ, ವೈದೇಹಿ ಆಸ್ಪತ್ರೆಯಲ್ಲಿ 4 ಮಂದಿ ಸಾವನ್ನಪ್ಪಿದ್ದಾರೆ. ಮೇಡಮ್